ಈ ವಿಡಿಯೋಲಿ ನಾನು 5 ಫುಟೇಜಸ್ ನ ಪ್ಲೇ ಮಾಡ್ತೀನಿ ಅಂಡ್ ಅದಕ್ಕೆ ಕಾಂಟೆಕ್ಸ್ಟ್ ಕೊಡ್ತೀನಿ. ಅದೇ ತರನೇ ಲಾಸ್ಟ್ ವಿಡಿಯೋಲಿ ನಾನು 5 ವಿಡಿಯೋಸ್ ನ ಪ್ಲೇ ಮಾಡಿ ಅದಕ್ಕೆ ಕಾಂಟೆಕ್ಸ್ಟ್ ಕೊಟ್ಟಿದ್ದೆ. ಈ ವಿಡಿಯೋ ಬಂದು ಪಾರ್ಟ್ 5. ಉಳಿದಿರೋ 4 ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಡೂ ಗೋ ಚೆಕ್ ಇಟ್ ಔಟ್ ಅಂಡ್ ಅದು ನಿಮ್ಗೆ ತುಂಬಾ ಎಂಟರ್ಟೈನ್ ಮಾಡುತ್ತೆ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಸ್ಟೋರಿ ಬಂದು ಕೆನ್ನಿತ್ ಫ್ರೀಮನ್. ಇವನ್ ಸ್ಟೋರಿ ನಾನು ಓದ್ಬೇಕಾದ್ರೆ ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು. ಇವನ್ ಹೆಸರು ಬಂದು ಕೆನ್ನಿತ್ ಫ್ರೀಮನ್. ಇವನ್ಗೆ ಒಬ್ಳು ಮಗಳು ಕೂಡ ಇರ್ತಾಳೆ. ಅವಳ ಹೆಸರು ವಿಕ್ಕಿ. ಅವಳು ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಕೆನ್ನಿತ್ ಅವರಪ್ಪ ಅವಳನ್ನ ತುಂಬಾ ಸೆಕ್ಷುಯಲಿ ಅಬ್ಯೂಸ್ ಮಾಡ್ತಾ ಇದ್ದ. ಅಂಡ್ ಅಬ್ಯೂಸ್ ಮಾಡ್ಬೇಕಾದ್ರೆ ಅವನು ಮಾಡ್ತಾ ಇದ್ದ ಎಲ್ಲಾ ಆಕ್ಟಿವಿಟೀಸ್ ನ ಅವನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ. ಅಂಡ್ ಆ ರೆಕಾರ್ಡಿಂಗ್ಸ್ ನ ಇಂಟರ್ನೆಟ್ ಅಲ್ಲಿ ಸೆಲ್ ಮಾಡ್ತಾ ಇದ್ದ. ಅವನು ಅಪ್ಲೋಡ್ ಮಾಡ್ತಾ ಇದ್ದಂತೆ ಸಾಕಷ್ಟು ಜನ ಆ ವಿಡಿಯೋಸ್ ನ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಸುಮಾರು 4 ವರ್ಷವರೆಗೂ ಅವನು ಇದನ್ನೇ ಮಾಡ್ತಾ ಇದ್ದ. ಅವನು ಮಾಡ್ತಾ ಇದ್ದ ಎಲ್ಲಾ ಆಕ್ಟಿವಿಟೀಸ್ ಅವನು ವಿಡಿಯೋ ರೆಕಾರ್ಡ್ ಮಾಡಿ ಇಂಟರ್ನೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದ. ಇಂಟರ್ನೆಟ್ ಅಂದ್ರೆ ಡಾರ್ಕ್ ವೆಬ್ ಅಲ್ಲಿ ಅವನು ಸೇಲ್ ಮಾಡ್ತಾ ಇದ್ದಿದ್ದು. ಆ 4 ವರ್ಷ ಆದ್ಮೇಲೆ ಪೊಲೀಸ್ ಅವರು ಅವನ್ನ ಹಿಡಿತಾರೆ ಅಂಡ್ ಅವನ್ಗೆ 25 years ಜೈಲ್ ಆಗುತ್ತೆ. ಆದ್ರೆ ಅವನು ಆ 4 ವರ್ಷದಲ್ಲಿ ಏನೇನೆಲ್ಲ ರೆಕಾರ್ಡ್ ಮಾಡಿದ್ನಲ್ಲ ಅದು ಇವಾಗವರೆಗೂ ಇಂಟರ್ನೆಟ್ ಅಲ್ಲಿ ಎಕ್ಸಿಸ್ಟ್ ಮಾಡುತ್ತೆ. ಆ 4 ವರ್ಷದಲ್ಲಿ ಟೈಮ್ ಬೆಳೀತಾ ಇದ್ದಂತೆ ಆ ವಿಡಿಯೋಸ್ ಅಂತೂ ತುಂಬಾ ಎಕ್ಸ್ಟ್ರೀಮ್ ಆಗ್ಬಿಡುತ್ತೆ. ಆ 4 ವರ್ಷದಲ್ಲಿ ಅವ್ನ ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ನಲ್ಲ ವಿಕ್ಕಿಗೋಸ್ಕರ ಅದು ತುಂಬಾ ಎಕ್ಸ್ಟ್ರೀಮ್ ಆಗ್ಬಿಟ್ಟಿತ್ತು. ಅವಳು ಎಲ್ಲೂ ಹೇಳಕ್ಕಾಗದೆ, ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಮಾಡಕ್ಕಾಗದೆ ಅವಳು ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಯಾವಾಗ ಪೊಲೀಸ್ ಕೆನ್ನಿತ್ ಹಿಂದೆ ಹೋದ್ರು ಹಿಡಿಯೋದಿಕ್ಕೆ ಅವನು ಚೈನಾಗ್ ಹೋಗ್ಬಿಡ್ತಾನೆ ಅಂಡ್ ಅಲ್ಲೂ ಬಿಡೋದಿಲ್ಲ. ಪೊಲೀಸ್ ಅಲ್ಲಿಗೂ ಹೋಗಿ ಅವನ್ನ ಹಿಡಿತಾರೆ ಅಂಡ್ ಅವನ್ಗೆ ಪನಿಷ್ಮೆಂಟ್ ಕೂಡ ಆಗುತ್ತೆ. 25 years ಜೈಲ್. ಕೆನ್ನಿತ್ ನ ಪೊಲೀಸ್ ಅವರು ಹಿಡಿದಾಕ್ತಾರೆ. ಆದ್ರೆ ವಿಕ್ಕಿ ಏನಿದ್ಲು ಅವಳದು ವಿಡಿಯೋಸ್ ಡಾರ್ಕ್ ವೆಬ್ ಅಲ್ಲಿ ಇನ್ನೂ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಇವಾಗೂ ಕೂಡ ಆ ವಿಡಿಯೋಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಆ ಹುಡುಗಿದು ವಿಡಿಯೋಸ್ ಇವಾಗೂ ಪರ್ಚೇಸ್ ಮಾಡ್ತಾರೆ. ವಿಕ್ಕಿದು ವಿಡಿಯೋಸ್ ಏನಿತ್ತು ಆ ವಿಡಿಯೋಸ್ ಬೈಯರ್ ಗಳು ಇವಾಗ ಎಕ್ಸಿಸ್ಟ್ ಮಾಡ್ತಾರೆ. ಈ ತರ ಡಿಫ್ರೆಂಟ್ ರೀಸನ್ಸ್ ಇಂದ ಯಾರು ಕೂಡ ಡಾರ್ಕ್ ವೆಬ್ ಗೆ ಹೋಗೋದಿಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಅಲ್ಲಿಗೆ ನೀವು ಹೋದಾಗ ನಿಮ್ಗೆ ಯಾವ್ದಾದ್ರು ರ್ಯಾಂಡಮ್ ಪರ್ಸನ್ ಬಂದು ಈ ತರ ವಿಡಿಯೋಸ್ ನ ಸೆಲ್ ಮಾಡಬಹುದು. ಸೊ ನಮ್ಮಂತ ನಾರ್ಮಲ್ ಪೀಪಲ್ ಈ ಡಾರ್ಕ್ ವೆಬ್ ನ ವಿಸಿಟ್ ಮಾಡೋದಿಲ್ಲ. ಈ ವಿಡಿಯೋಲಿ ನೀವು ನೋಡಬಹುದು ಒಬ್ಬ ಪರ್ಸನ್ ಕುತ್ಕೊಂಡು ಸೂಪ್ ಕುಡಿತಾ ಇದ್ದಾನೆ. ಅವನ ಕೈಯಲ್ಲಿ ತುಂಬಾ ದೊಡ್ಡ ಸ್ಪೂನ್ ಇದೆ. ಅದರಲ್ಲಿ ಅವನು ಸೂಪ್ ಕುಡಿತಾ ಇದ್ದಾನೆ. ವಿಡಿಯೋ ಪ್ರೊಸೆಸ್ ಆಗ್ತಾ ಇದ್ದಂತೆ ಹಿಂದೆಯಿಂದ ಇಬ್ರು ಹೊರಗ್ ಬರ್ತಾರೆ ಅಂಡ್ ಅವರು ತುಂಬಾ ದೊಡ್ಡದು ಮಾಸ್ಕ್ ಹಾಕೊಂಡಿರ್ತಾರೆ. ಟಾಯ್ ಮಾಸ್ಕ್ ಹಾಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಸೂಪ್ ಕುಡಿತಾರೋನ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಸೂಪ್ ಕುಡಿತಾರೋನ್ ಬೆನ್ ಮೇಲೆ ಕೈ ಇಡ್ತಾನೆ. ಕೈ ಇಟ್ಟು ನೀವ್ತಾನೆ ಅಂಡ್ ಈ ಟೆಲ್ಸ್ ದಟ್ ಏನೂ ಆಗಿಲ್ಲ, ತಲೆ ಕೆಡ್ಸ್ಕೊಂಬೇಡ ಅಂತ. ಯಾವಾಗ ಈ ವಿಡಿಯೋ ಡಾರ್ಕ್ ವೆಬ್ ಇಂದ ಲೀಕ್ ಆಗಿತ್ತಲ್ಲ ಆಗ 2 ಕಾಂಟೆಕ್ಸ್ಟ್ ಕೊಟ್ಟಿದ್ರು. ಒಂದು ಬಂದು ಅವ್ನ್ ಕುಡಿತಾ ಇದ್ದಾನಲ್ಲ ಆ ಸೂಪ್ ಅಲ್ಲಿ ಪಾಯ್ಸನ್ ಇರಬಹುದು ಅಂಡ್ ಆ 2 ಟಾಯ್ ಫಿಗರ್ಸ್ ಅವನ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಕುಡಿ ಅಂತ. 2ನೇ ಕಾಂಟೆಕ್ಸ್ಟ್ ಅಂತೂ ತುಂಬಾ ಡಿಸ್ಟರ್ಬಿಂಗ್ ಆಗಿದೆ. ಏನಂದ್ರೆ ಆ ಸೂಪ್ ಅಲ್ಲಿ ಅವನ್ ಫ್ಯಾಮಿಲಿ ಮೆಂಬರ್ಸ್ ಬಾಡಿ ಪಾರ್ಟ್ಸ್ ಇರಬಹುದು ಅಂಡ್ ಆ ಇಬ್ರು ಫಿಗರ್ಸ್ ಅದನ್ನ ಕುಡಿಯೋದಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂಡ್ ಅದರಲ್ಲಿ ಒಬ್ಬ ಏನು ಆಗೋದಿಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ಯಾವಾಗ ಈ ವಿಡಿಯೋ ಸರ್ಫೇಸ್ ವೆಬ್ ಮೇಲೆ ಲೀಕ್ ಆಗಿತ್ತಲ್ಲ ಆಗ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಈ ಕಾಂಟೆಕ್ಸ್ಟ್ ಜೊತೆಯಲ್ಲಿ ಸಾಕಷ್ಟು ಜನ ದೇ ಕ್ಲೇಮ್ ದಟ್ ಇವನು ಈ ವಿಡಿಯೋ ಅಲ್ಲಿ ಬರಕ್ ಮುಂಚೆ ಅವನ್ ಫ್ಯಾಮಿಲಿ ಜೊತೆಯಲ್ಲಿ ಇವನು ಕೂಡ ಡಿಸಪಿಯರ್ ಆಗ್ಬಿಟ್ಟಿದ್ದ ಅಂತ. 3ನೇ ವಿಡಿಯೋ ದ ಗ್ರಿಫ್ಟರ್. ಇದ್ರದ್ದು ಒರಿಜಿನಲ್ ಫುಟೇಜ್ ಏನಿದೆ ಅದನ್ನ ನಾನು ಇಲ್ಲಿ ಪ್ಲೇ ಮಾಡೋದಿಕ್ಕೆ ಆಗೋದಿಲ್ಲ. ಈ ವಿಡಿಯೋ ಅರೌಂಡ್ ಸಾಕಷ್ಟು ಸ್ಟೋರೀಸ್ ಇದೆ ಅಂಡ್ ಆ ಸ್ಟೋರೀಸ್ ಜೊತೆಯಲ್ಲಿ ಸಾಕಷ್ಟು ಜನ ಕ್ಲೇಮ್ ಮಾಡ್ತಾರೆ ದಟ್ ಈ ಸ್ಟೋರೀಸ್ ಅಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ಆ ಫ್ಯಾಕ್ಟ್ಸ್ ಬಂದು ನಿಜ ಅಂತ. ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ಅವರು ಕಾಣೆ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ಅವ್ರ ಮೇಲೆ ಒಂದು ಕರ್ಸ್ ಆಗ್ಬಿಡುತ್ತೆ, ಅವ್ರ ಮೇಲೆ ಒಂದು ಶಾಪ ಬಿದ್ಬಿಡುತ್ತೆ ಅಂತ. ದ ಗ್ರಿಫ್ಟರ್ ಈ ವಿಡಿಯೋ ಡಾರ್ಕ್ ವೆಬ್ ಅಲ್ಲಿ ತುಂಬಾ ರೇರ್ ವಿಡಿಯೋ. ಈ ವಿಡಿಯೋನ ಯಾರು ನೋಡಿದಾರಲ್ಲ ಅವರು ಕ್ಲೇಮ್ ಮಾಡ್ತಾರೆ ಈ ವಿಡಿಯೋ ನೋಡೋದಕ್ಕೆ ನಾರ್ಮಲ್ ಆಗಿಲ್ಲ ಅಂಡ್ ಈ ವಿಡಿಯೋ ನೋಡಿದಾದ್ಮೇಲೆ ಅವ್ರ ಲೈಫ್ ಅಲ್ಲಿ ಆಗ್ಬಾರ್ದು ಸಾಕಷ್ಟು ಘಟನೆಗಳು ಆಗ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ನಾನು 2ನೇ ಸತಿ ಹೇಳ್ತಾ ಇದ್ದೀನಿ, ಡಾರ್ಕ್ ವೆಬ್ ನಮ್ಮಂತ ನಾರ್ಮಲ್ ಪೀಪಲ್ ಗಲ್ಲ. 2ನೇದು ಒಬೇ ದ ವಲ್ಚರ್. ಈ ವಿಡಿಯೋ ಪ್ಲೇ ಆಗ್ತಾ ಇದ್ದಂತೆ ನೀವು ಒಬ್ಬ ಮನುಷ್ಯನ ನೋಡ್ಬೋದು. ಅವನು ತುಂಬಾ ವೀಕ್ ಆಗಿದ್ದಾನೆ. ಗಾಳಿ ಬಂದ್ರೆ ಹಾರ್ಕೊಂಡು ಹೋಗೋಷ್ಟು ವೀಕ್ ಆಗಿದ್ದಾನೆ. ಅವನು ವಿಡಿಯೋ ಅಲ್ಲಿ ಆ ಕಡೆ ಓಡಾಡ್ತಾ ಇದ್ದಾನೆ. ಅವನು ತುಂಬಾ ವೀಕ್ ಮತ್ತೆ ಕ್ರೀಪಿ ಆಗಿದ್ದಾನೆ ನೋಡೋದಿಕ್ಕೆ. ಆ ವಿಡಿಯೋ ಪ್ರೊಸೆಸ್ ಆಗ್ತಾ ಇದ್ದಂತೆ ಅವನು ಫ್ರಾಕ್ ಹಾಕೊಂತಾನೆ, ಕೈಯಲ್ಲಿ ಒಂದು ಅಂಬ್ರೆಲಾ ಇಟ್ಕೊಂತಾನೆ. ಅದ್ರ ಜೊತೆಯಲ್ಲಿ ಅವನು ಡ್ಯಾನ್ಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೂ ಕೂಡ ಒಂಥರ ಅನ್ಸುತ್ತೆ ಇವನ್ ಇಷ್ಟು ವೀಕ್ ಆಗಿದ್ದಾನೆ, ಇವನ್ ಕೈ ಕಾಲು ಏನಾದ್ರು ಹೊಡೆದೋಗ್ಬಿಡುತ್ತೆ ಅಂತ. ಆದ್ರೆ ಈ ವಿಡಿಯೋ ನಾರ್ಮಲ್ ಆಗಂತೂ ಇಲ್ಲ. ಈ ವಿಡಿಯೋ ಸಾಕಷ್ಟು ಡಿಸ್ಟರ್ಬಿಂಗ್ ಆಗಿದೆ. ನಾನು ವಿಡಿಯೋ ನೋಡ್ಸಿದ್ದೀನಿ ಇವಾಗ. ಇದ್ರ ಜೊತೆಯಲ್ಲಿ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ಇದೆ. ನಾನು ಇವಾಗ ವಿಡಿಯೋ ಪ್ಲೇ ಮಾಡೋದಲ್ಲ ಅದರಲ್ಲಿ ಇದ್ದ ಮನುಷ್ಯ ಯಾವ್ದಾದ್ರು ಒಂದು ಆನ್ಲೈನ್ ಸರ್ವಿಸ್ಗೆ ವಿಕ್ಟಿಮ್ ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಪೀಪಲ್
ಹೂ ಡಿಮ್ಯಾಂಡ್ ದಿಸ್ ಕೈಂಡ್ ಆಫ್ ಸರ್ವಿಸ್. ನೀವು ವಿಡಿಯೋಲಿ ಏನ್ ನೋಡಿದ್ರಿ, ಆ ಮನುಷ್ಯ ಅವನು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ವೀಕ್ ಆಗಿ ಇಲ್ದೇ ಇರ್ಬೋದು, ಆದ್ರೆ ಅವನ್ನ ಕಿಡ್ನಾಪ್ ಮಾಡಿ ಅವನ್ನ ಅಷ್ಟು ವೀಕ್ ಮಾಡಿರ್ಬೋದು. ವೀಕ್ ಮಾಡಿ ಅವನ ಕೈಯಲ್ಲಿ ಡ್ಯಾನ್ಸ್ ಆಡಿಸ್ಬಿಟ್ಟು ಆ ವಿಡಿಯೋ ಫುಟೇಜಸ್ ನ ಸೆಲ್ ಮಾಡ್ತಾ ಇರ್ಬೋದು. ಈ ತರ ವಿಡಿಯೋಸ್ಗೆ ಡಾರ್ಕ್ ವೆಬ್ ಅಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಲಾಸ್ಟ್ ಒನ್, ರಷ್ಯನ್ ಸ್ನಫ್. ಡಾರ್ಕ್ ವೆಬ್ ಇನಿಷಿಯಲ್ ಡೇಸ್ ಅಲ್ಲಿ ಯಾವಾಗ ಜನಗಳಿಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಡಾರ್ಕ್ ವೆಬ್ ಅನ್ನೋದು ಎಕ್ಸಿಸ್ಟ್ ಮಾಡುತ್ತೆ ಅಂತ, ಆಗ ಡಾರ್ಕ್ ವೆಬ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಸರ್ಫೇಸ್ ವೆಬ್ ಅಲ್ಲಿ ಕೂಡ ಲೀಕ್ ಆಗ್ತಾ ಇತ್ತು. ಈ ತರ ಲೀಕ್ ಆಗಿರೋ ಫುಟೇಜಸ್ ಅಲ್ಲಿ ಒಂದು ರಷ್ಯನ್ ಸ್ನಫ್. ಡಾರ್ಕ್ ವೆಬ್ ಇನಿಷಿಯಲ್ ಡೇಸ್ ಅಲ್ಲಿ ಈ ಫುಟೇಜ್ ತುಂಬಾ ಕ್ರೀಪಿ ಆಗಿತ್ತು. ಅಂಡ್ ಈ ಸ್ನಫ್ ವಿಡಿಯೋ ರಷ್ಯಾ ಇಂದ ಬಂದಿದ್ದು. ಆ ವಿಡಿಯೋ ಫುಟೇಜ್ ನಾನು ಇಲ್ಲಿ ಪ್ಲೇ ಮಾಡೋದಿಕ್ಕೆ ಆಗೋದಿಲ್ಲ, ಅದು ಸಾಕಷ್ಟು ಡಿಸ್ಟರ್ಬಿಂಗ್ ಆಗಿದೆ. ಈ ವಿಡಿಯೋ ನೋಡಿದಾದ್ಮೇಲೆ ಸಾಕಷ್ಟು ಜನ ಶಾಕ್ ಆಗ್ಬಿಟ್ಟಿದ್ರು. ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ಅನ್ಈಸಿನೆಸ್ ಫೀಲ್ ಮಾಡ್ತಾರೆ ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ನ ಇಂಟರ್ನೆಟ್ ಅಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ದಿಸ್ ವಾಸ್ ಮೋಸ್ಟ್ ಡಿಸ್ಟರ್ಬಿಂಗ್ ವಿಡಿಯೋ ಆಫ್ ಡಾರ್ಕ್ ವೆಬ್. ನಾನು 5 ಪಾರ್ಟ್ ಅಲ್ಲಿ ಡಾರ್ಕ್ ವೆಬ್ ಬಗ್ಗೆ ಏನೇನೆಲ್ಲ ಡಿಸ್ಕಸ್ ಮಾಡಿದ್ದೇನೆ ಅದೆಲ್ಲಾನು ಒಂದು ಮಟ್ಟಿಗೆ ನಿಜ ಆಗಿರ್ಬೋದು ಅಥವಾ ಸುಳ್ಳು ಕೂಡ ಆಗಿರ್ಬೋದು. ವಿ ಡೋಂಟ್ ನೋ ಡಾರ್ಕ್ ವೆಬ್ ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ. ಆದ್ರೆ ನಾವು ಯೂಸ್ ಮಾಡೋ ಇಂಟರ್ನೆಟ್ ಬರೀ 4% ಅಂಡ್ ಉಳಿದಿರೋ ಇಂಟರ್ನೆಟ್ 96%. ಆ 96% ಅಲ್ಲಿ ಏನಾಗುತ್ತೆ ಅನ್ನೋದು ಇನ್ನು ಯಾರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಡಾರ್ಕ್ ವೆಬ್ ಮತ್ತೆ ಅದ್ರ ಸ್ಟೋರೀಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.